ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಈಗಷ್ಟೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಬಿಜೆಪಿಯಿಂದ ಆಫರ್ ಕೊಡ್ತಾ ಇರೋದು ನೋಡಿದ್ರೆ ಒಂದು ಕ್ಷಣಕ್ಕೆ ಶಾಕ್ ಆಗುತ್ತೆ ಅಂತ. ಇದರ ಬೆನ್ನಲ್ಲೇ ಸರ್ಕಾರವನ್ನು ಉರುಳಿಸಲು ಕಮಲ ಪಾಳ್ಯದಿಂದ ಕಾಂಚಾಣ ಕುಣಿತ ಆಗ್ತಿದ್ಯಂತೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಏನಾದ್ರೂ ನೆಗೆದ್ರೆ ಕಮ್ಮಿ ಅಂದ್ರೂ 30 ಕೋಟಿ ಸೂಟ್ ಕೇಸ್ ಫಿಕ್ಸ್ ಅಂತೆ. ಒಬ್ಬೊಬ್ಬ ಕಾಂಗ್ರೆಸ್ ಶಾಸಕನಿಗೂ 30, 40, 50 ಕೋಟಿ ರೂಪಾಯಿ ಆಮಿಷವನ್ನ ಬಿಜೆಪಿ ಮುಂದಿಟ್ಟಿದ್ಯಂತೆ. ಹೀಗಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಮಾಜಿ ಪ್ರಧಾನಿ ದೊಡ್ಡಗೌಡರಿಂದ ಗಂಭೀರ ಆರೋಪಗಳು ಕೇಳಿಬರ್ತದೆ. ನಮಗೆ ನೆನ್ನೆನೂ ನಮ್ಮ ಕೆಲವು ಸ್ನೇಹಿತರನ್ನ ಪಾಪ ಕರೆದಿದ್ದಾರೆ, ಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಕೇಂದ್ರದಲ್ಲಂತೂ ಇನ್ನೇನು 2 ತಿಂಗಳು, ರಾಜ್ಯದಲ್ಲಿ ಹೆಂಗೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ರಾಜ್ಯದ ಜನ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನೇ ಮರೆತು ಅಧಿಕಾರಕ್ಕೆ ಕುರ್ಚಿಗೋಸ್ಕರ ಈ ರೀತಿ ನಡ್ಕೋತಾ ಇರ್ತಕ್ಕಂಥದ್ದನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಸರ್, ಈಗ ಆರ್ ಅಶೋಕ್ ಅವರು ನಮ್ಮ ಜೊತೆ 20 ಶಾಸಕರು ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡಲ್ಲ ಅಂತ 6 ವರ್ಷಕ್ಕೆ ಪಾಪ ಗೊತ್ತಿಲ್ಲ ನನಗೆ. ಈ ಬಿಜೆಪಿ ಅವರಿಗೆ ಅಧಿಕಾರದ ಭ್ರಮೆ ಹಿಡಿದು ಬಿಟ್ಟದೆ. ದುಡ್ಡು 50 ಕೋಟಿ ಆಫರ್ ಮಾಡ್ತಾರೆ. ಎಲ್ಲಿಂದ ಬಂತಪ್ಪ ದುಡ್ಡು ಅವ್ರಿಗೆ? 50 ಕೋಟಿ ಒಬ್ಬ MLA ಆಫರ್ ಮಾಡ್ತಾರಲ್ಲ, ಎಲ್ಲಿಂದ ಬಂತು ದುಡ್ಡು? ಒಂದು ವಾರ ಹರಿಯಾಣದಲ್ಲಿ 7 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ರಲ್ಲಿ ಎಲ್ಲಿಂದ ಬಂತು ದುಡ್ಡು? ಅವ್ರ MLAಗಳಿಗೆ 104 ಜನ MLAಗಳನ್ನ ಹಿಡಿದಿಟ್ಕೊಂಡು ಒಂದು ವಾರ ಇಟ್ಕೊಂಡಿದ್ರಲ್ಲ, ಎಲ್ಲಿಂದ ಬಂತು ದುಡ್ಡು? 50 ಕೋಟಿ ಒಬ್ಬ MLAಗೆ, 20 MLAಗಳಿಗೆ ಆಫರ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಆಯ್ತಪ್ಪ? 1000 ಕೋಟಿ. ಎಲ್ಲಿಂದ ಬರ್ಬೇಕು 1000 ಕೋಟಿ ಅವ್ರಿಗೆ? ಸಾರ್ವಜನಿಕ ಹಣ ಲೂಟಿ ಹೊಡೆದು ಬಿಟ್ಟವ್ರೆ. ಅಧಿಕಾರ ಮತ್ತೆ ಲೂಟಿ ಹೊಡೆಯಕ್ಕೆ ಅಧಿಕಾರ ಬೇಕು ಅವ್ರಿಗೆ. ನೋಡಿ.